ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂ ಪ್ರವಾಸಿಗರ ಹತ್ಯೆ ಹಿನ್ನೆಲೆ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಹೆದ್ದಾರಿ ತಡೆದು ಹಿಂದೂಗಳ ಹತ್ಯೆ ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಉಗ್ರರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಪಟ್ಟಣದ ಕುವೆಂಪು ವೃತ್ತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಧಿಕ್ಕಾರ ಕೂಗಿ ಘಟನೆಗೆ ಕಾರಣರಾದ ಉಗ್ರರಿಗೆ ತಕ್ಕ ಪಾಠ ಕಲಿಸಲು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ದಿನ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಏನು ನಮ್ಮ ಕರ್ನಾಟಕದಿಂದ ಒಂದು ಪ್ರವಾಸಿಗರಿಗೆ ಹತ್ಯೆಗಿರುವಂಥ ಪಾಕಿಸ್ತಾನ ಉಗ್ರಗಾಮಿಗಳ ವಿರುದ್ಧವಾಗಿ ಇಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಕರ್ನಾಟಕಕ್ಕೆ ಆಗಬಾರ್ದು ಅನ್ಯಾಯ ನಮ್ಮ ಕರ್ನಾಟಕ ಆಗಿದೆ. ಇದಕ್ಕೆ ಹಿಂದೆ ಯಾರು ಪೀಡಿತ ಆಗಿದ್ದಾರೆ ಅವ್ರಿಗೆ ವಿಶ್ವಸಂಸ್ಥೆಯವರು ಒಂದು ಕಾನೂನು ರೀತಿ ಬಗೆಹರಿಸಿ ಅವ್ರಿಗೆ ಉಗ್ರವಾದ ಶಿಕ್ಷಣ ಕೊಡಬೇಕು. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ಅಂತ ಒಂದು ತನಿಖೆ ಆಗಬೇಕು. ಮತ್ತು ನರೇಂದ್ರ ಮೋದಿಯವರು ತಕ್ಷಣವಾಗಿ ನಾವು ಹಿಂದೂಗಳಾಗಿರೂ ಸಹ ಭಾರತೀಯದಲ್ಲಿ ನಾವು ಪರಕೀಯರಾಗಿ ಬದುಕುವಂಥ ಸ್ಥಿತಿಗಳು ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ದಯವಿಟ್ಟು ತಕ್ಷಣವಾಗಿ ಹಿಂದೆ ಏನು ಕಾನೂನು ಇತ್ತು, ಆರ್ತಿಗೆ ಒಬ್ಬ ಮಗ ಕೀರ್ತಿಗೆ ಒಬ್ಬ ಮಗಳು ಅಂತ ಏನು ಒಂದು ಕಾಯ್ದೆ ಇತ್ತು ಅಂತ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾವುದೇ ಜನ ಆಗಲಿ ಆ ಕಾಯ್ದೆನ ಮೊದಲಾಗಿ ನರೇಂದ್ರ ಮೋದಿ ಜಾರಿ